ಮಹಿಳೆಯರಿಗೆ ಅತಿ ಅವಶ್ಯಕ ಮಾಹಿತಿ. ಬೆಳಗ್ಗೆ ಮಕ್ಕಳಿಗೆ ಆರೋಗ್ಯಕರ ಲಂಚ್ ಬಾಕ್ಸ್ ಮಾಡುವುದು ಚಿಂತೆನಾ? ಹಾಗಾದರೆ ಈ ಕೆಳಗಿನ ಮಾಹಿತಿಗಳನ್ನು ತಪ್ಪದೆ ನೋಡಿ. 1. ಬೀಟ್ರೂಟ್ ಕ್ಯಾರೆಟ್ಗಳನ್ನು ತುರಿದು 2 ನಿಮಿಷ ಬೇಯಿಸಿ. ಇದನ್ನು ಮಿಕ್ಸಿಯಲ್ಲಿ ಅರೆದು ಇಡ್ಲಿ ಅಥವಾ ದೋಸೆ ಹಿಟ್ಟಿಗೆ ಸೇರಿಸಿದರೆ ಮಕ್ಕಳಿಗೆ ಬಣ್ಣ ಬಣ್ಣದ ದೋಸೆ ಇಡ್ಲಿ ಮಾಡಬಹುದು. 2. ಆಲೂಗಡ್ಡೆ ಗೆಣಸನ್ನು ತೆಳ್ಳಗೆ ಕತ್ತರಿಸಿ ಓವನ್ ಅಥವಾ ತವಾದಲ್ಲಿ ಬೇಯಿಸಿ. ಉಪ್ಪು ಮತ್ತು ಮನೆಯಲ್ಲಿ ಮಾಡಿದ ಪೆಪ್ಪರ್ ಪುಡಿ ಉದುರಿಸಿ ಕೊಡಿ. ಸೌತೆಕಾಯಿ, ಮೂಲಂಗಿ, ಕ್ಯಾರೆಟ್ ರಾಯ್ತ ಅಥವಾ ತರಕಾರಿ ಹಾಗೂ ಹಣ್ಣುಗಳ ಸಲಾಡ್ ಮಾಡಿಯೂ ಕಳಿಸಬಹುದು. 4. ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಮಾಡಿದ ಸಾಸ್ ಮತ್ತು ಜಾಮ್ ಉತ್ತಮ. ಸ್ಟ್ರಾಬೆರಿ, ಸೇಬು, ಮಾವು, ಪೈನಾಪಲ್ ಮುಂತಾದ ಹಣ್ಣುಗಳನ್ನು ತುರಿದು ಸಕ್ಕರೆ ಹಾಕಿ ಪಾಕ ಬರಿಸಿ ಗಟ್ಟಿಯಾಗುವವರೆಗೂ ಕುದಿಸಿ ಬಾಟಲಿಯಲ್ಲಿ ತುಂಬಿಡಿ. ಇದನ್ನು ಜಾಮ್ನಂತೆ ಬಳಸಿ. ಬಾದಾಮಿ, ಗೋಡಂಬಿಗಳನ್ನು ತರಿತರಿಯಾಗಿ ಪುಡಿ ಮಾಡಿಡಿ. ದೋಸೆ ಮಾಡುವಾಗ ಈ ಪುಡಿಯನ್ನು ಮೇಲಿಂದ ಉದುರಿಸಿ ಅಥವಾ ಚಪಾತಿ ಒಳಗಡೆ ಹಾಕಿ ಲಟ್ಟಿಸಿ. 6. ನೆನೆಸಿದ ಶೇಂಗಾ ಬೀಜ ಅಥವಾ ಕಾಬೂಲ್ ಕಡಲೆಗಳ ಉಸುಳಿ ಮಾಡಿ ಕೊಡಿ. ತಾಜಾ ಹಣ್ಣಿನ ಸ್ಮೂದಿ ಮತ್ತು ಟೋಕ್ಲಾ ಕಳಿಸಿದರೂ ಉತ್ತಮ. 7. ಹಿಂದಿನ ರಾತ್ರಿ ಕಾರ್ನ್ ಕಾಳು ನೆನೆಸಿಡಿ. ಬೆಳಗ್ಗೆ ಅದಕ್ಕೆ ಬೆಣ್ಣೆ, ಉಪ್ಪು, ಪೆಪ್ಪರ್ ಪುಡಿ, ನಿಂಬೆ ರಸ ಸೇರಿಸಿ ಹುರಿದು ಲಂಚ್ ಬಾಕ್ಸ್ಗೆ ಹಾಕಿ. ಕಾಟೇಜ್ ಚೀಸ್, ತಾಜಾ ಪನ್ನೀರ್ಗಳಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಅಧಿಕ ಪ್ರಮಾಣದಲ್ಲಿವೆ. ಇವುಗಳನ್ನು ಸ್ಲೈಸ್ ಮಾಡಿ ತವಾ ಮೇಲಿಟ್ಟು ಉಪ್ಪು ಮತ್ತು ಚಾಟ್ ಮಸಾಲ ಉದುರಿಸಿ ಕೊಡಿ. 9. ಮಕ್ಕಳ ಲಂಚ್ ಬಾಕ್ಸ್ಗೆ ಪನ್ನೀರ್ ಬುರ್ಜಿ ಅಥವಾ ದೋಸೆ, ಬ್ರೆಡ್ ಬನ್ಗಳ ಮಧ್ಯೆ ಪನ್ನೀರ್ ತುರಿ ಸೇರಿಸಿ ಕೊಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಶೇರ್, ಕಮೆಂಟ್ ಸಹ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.